ಇದೊಂದು ಐತಿಹಾಸಿಕ ಪ್ರತಿಭಟನೆ. ಯಾವ ಕೆಲಸ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮೊದಲೇ ಬಾರಿಗೆ ಕರ್ನಾಟಕಕ್ಕೆ ಬಂದು ವಿಶೇಷವಾಗಿ ಬೆಂಗಳೂರು ಸೆಂಟ್ರಲಿನ ಮಹದೇವಪುರ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಬಂದು ಎಲೆಕ್ಷನ್ ಅಲ್ಲಿ ಸುಮಾರು 1 ಲಕ್ಷ ವೋಟನ್ನ ಎಲೆಕ್ಷನ್ ಕಮಿಷನ್ ಮತ್ತು ಬಿಜೆಪಿ ಸರ್ಕಾರ ವೋಟ್ ಚೋರಿ ಮೂಲಕ ಗೆದ್ದಿದ್ದಾರೆ ಅಂತ ಏನು ಆರೋಪ ಮಾಡಿದ್ರು ಅದು ಇವತ್ತು ಸತ್ಯ ಆಗಿದೆ. ಯಾಕಂತ ಹೇಳಿದ್ರೆ ನಿನ್ನೆ ತಾನೇ ಬಿಹಾರ ಎಲೆಕ್ಷನ್ ಆಯಿತು. ಆ ಎಲೆಕ್ಷನ್ ಬಿಹಾರ ಜನರ ವೋಟಿಂದ ಅಲ್ಲ, ಆ ಗೆಲುವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತೆ ಬಿಜೆಪಿ ಸರ್ಕಾರದ ಗೆಲುವು. ಬಿಜೆಪಿ ಮತ್ತು ಎಲೆಕ್ಷನ್ ಕಮಿಷನ್ ನ ವೋಟ್ ಚೋರಿ ಅಲ್ಲ, ವೋಟಿನ ಡಕಾಯಿತಿಗಳು ಅಂತ ಹೇಳಬೇಕಾಗ್ತದೆ. ವೋಟಿನ ಡಕಾಯಿತಿಗಳು. ಯಾವ ನೈತಿಕತೆ ಉಳಿದಿಲ್ಲ, ಯಾವ ಸಿದ್ಧಾಂತ ಉಳಿದಿಲ್ಲ. ಕೇವಲ ಒಂದೇ ಒಂದು ದೃಷ್ಟಿ ಇಟ್ಕೊಂಡು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಬಿಹಾರಲ್ಲಿ ಪ್ರವಾಸ ಮಾಡಿ ಸುಮಾರು 60 ಲಕ್ಷ ವೋಟ್ಗಳನ್ನ ಹೆಚ್ಚುವರಿ ಸೇರಿಸಿದ್ದಾರೆ, ಅದ್ರ ಬಗ್ಗೆ ತನಿಖೆ ಆಗಬೇಕಂತ ಹೇಳಿದ್ರು. ಕೇವಲ ಅದೇ ದೃಷ್ಟಿಯಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಹಾಗೂ ಎಲೆಕ್ಷನ್ ಕಮಿಷನ್ ಸೇರಿ ಈ ಎಲೆಕ್ಷನ್ ನ ಗೆಲ್ಸಿದ್ದಾರೆ. ಇದು ಬಿಹಾರ ಜನರ ತೀರ್ಪಲ್ಲ. ಯಾಕಂತ ಹೇಳಿದ್ರೆ ಅವರ ಪಕ್ಷದ ಮುಖಂಡರೇ ಇವತ್ತು ಒಪ್ಪಕ್ಕೆ ತಯಾರಿಲ್ಲ. ಇವತ್ತು ನಿತೀಶ್ ಕುಮಾರ್ ಅವರು ನೋಡಕ್ಕಾಗ್ತಾ ಇಲ್ಲ, ನಡೆಯಕ್ಕಾಗ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ. ಇಂಥವ್ರಿಗೆ ಒಂದು ಜನ ಆದೇಶ ಕೊಟ್ಟಿ ಅಂತ ಹೇಳಿದ್ರೆ ನಂಬಕ್ ಸಾಧ್ಯನೇ ಇಲ್ಲ. ಇವತ್ತು ಜನ ಬದಲಾವಣೆ ಬಯಸ್ತಾ ಇದ್ರು ಬಿಹಾರ್ನಲ್ಲಿ. ಎಲ್ಲ ಎಕ್ಸಿಟ್ ಪೋಲ್ ಅವರು 130, 140, 150 ನಿಂತಿದ್ರು. ಆದ್ರೆ ಇಲ್ಲಿ ಗೆದ್ದಿದ್ದು 205. ಇದ್ರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಕಾಣದ ಕೈಗಳು ಕೆಲಸ ಮಾಡಿವೆ. ನೇರವಾಗಿ ನಾವು ಆರೋಪ ಮಾಡ್ತೀವಿ, ಇದರಲ್ಲಿ ಎಲೆಕ್ಷನ್ ಕಮಿಷನ್ ಮತ್ತೆ ಬಿಜೆಪಿ ಸರ್ಕಾರ ಶಾಮೀಲಾಗಿ ಬಿಹಾರ ಎಲೆಕ್ಷನ್ ಅಲ್ಲಿ ಚೋರಿ ಮಾಡಿ ಡಕಾಯಿತಿ ಮಾಡಿ ಗೆದ್ದಿರೋಂತ ಆರೋಪ ಈಗಾಗಲೇ ನಾವು ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಇವತ್ತೇನೇನು ಹೋರಾಟಗಳು ಮಾಡ್ತಾ ಇದ್ದೀವಿ, ಇಲ್ಲಿಗೆ ನಿಲ್ಲದಿಲ್ಲ. ಕೇವಲ ಚುನಾವಣೆ, ಬಿಹಾರ ಚುನಾವಣೆಗೆ ಅಂತ ಹೋರಾಟ ರಾಹುಲ್ ಗಾಂಧಿ ಮಾಡಲಿಲ್ಲ. ನಮ್ಮ ಓಟು ನಮ್ಮ ಹಕ್ಕು, ಜನಜಾಗೃತಿ ಮಾಡೋ ಹಿನ್ನೆಲೆಯಲ್ಲಿ ಈಗಾಗಲೇ ಹೋರಾಟಗಳು ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಸುಮಾರು 2 ಕೋಟಿ ಸಿಗ್ನೇಚರ್ಗಳು ಈಗಾಗಲೇ ಆಗಿದೆ. ಇಡೀ ದೇಶದಲ್ಲಿ ವೋಟ್ ಚೋರಿಯ ವಿರುದ್ಧ ಒಂದು ಜನ ಆಂದೋಲನ ಈಗಾಗಲೇ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ, ಸನ್ಮಾನ್ಯ ಮಲ್ಲಿಕಾರ್ಜುನ್ ನಾಯಕತ್ವದಲ್ಲಿ ನಡೀತಾ ಇದೆ. ಇವತ್ತು ಇದೊಂದು ಹೋರಾಟ ಆರಂಭ, ಇದು ನಿಲ್ಲದಿಲ್ಲ. ಇವತ್ತು ಯಾವುದೇ ಚುನಾವಣೆ ಆದ್ರೂ ಕೂಡ ನಾವು ಗೆದ್ರು ಕೂಡ ಅದನ್ನ ಗೆಲ್ಸುವಂತ ಶಕ್ತಿ ಎಲೆಕ್ಷನ್ ಕಮಿಷನ್ ಮತ್ತೆ ಬಿಜೆಪಿಗೆ ಇದೆ. ಅದನ್ನ ನಾವು ಗೆದ್ರೆ ಅವ್ರನ್ನ ಸೋಲ್ಸಂತ ಕೆಲಸ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಇಲ್ಲಿ ಹೋರಾಟ ಮಾಡಬೇಕು. ವಿಶೇಷವಾಗಿ ಯೂತ್ ಕಾಂಗ್ರೆಸ್ ದೊಡ್ಡ ಜವಾಬ್ದಾರಿ ಇದೆ, ಹೊಣೆಗಾರಿಕೆ ಇದೆ. ಇತಿಹಾಸ ಇರುವಂತ ಯೂತ್ ಕಾಂಗ್ರೆಸ್, 50 ವರ್ಷಕ್ಕಿಂತ ಜಾಸ್ತಿ ಇತಿಹಾಸ ಇದ್ದ ಯೂತ್ ಕಾಂಗ್ರೆಸ್ ಇವತ್ತು ಇದಕ್ಕೆ ಮುಂಚೂಣಿ ಬಂದು ಹೋರಾಟ ಮಾಡ್ತಾ ಇದೆ. ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೇನೆ. ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಈ ಹೋರಾಟಗಳನ್ನ ಮಾಡಿ ನೋಡಿದೀವಿ. ಕಾಂಗ್ರೆಸ್ ಪಕ್ಷ ನಿನ್ನೆ ಮೊನ್ನೆ ಹುಟ್ಟಿದಂತ ಪಕ್ಷ ಅಲ್ಲ. 138 ವರ್ಷಗಳ ಇತಿಹಾಸ ಇದೆ, ತ್ಯಾಗ ಇದೆ, ಬಲಿದಾನ ಇದೆ, ಕಾರ್ಯಕ್ರಮ ಇದೆ, ವಿಚಾರಧಾರೆಗಳಿವೆ. ಕೇವಲ ಅಧಿಕಾರಿಗೆ ಹುಟ್ಟಿದಂತ ಪಕ್ಷ ನಿರಂತರ ಹೋರಾಟ, ಸಾಮಾಜಿಕ ಕಳಕಳಿ, ಸಮಾಜದ ಎಲ್ಲ ವರ್ಗ ಜನರನ್ನು ಕಾಪಾಡೋದೇ ಕಾಂಗ್ರೆಸ್ ಪಕ್ಷ ನೀತಿ ಸಿದ್ಧಾಂತ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂತಹ ಕಾಂಗ್ರೆಸ್ ಪಕ್ಷ ಇದು ಯಾವ ಬಿಜೆಪಿ ಕೇವಲ ಅಧಿಕಾರಕ್ಕೆ ವ್ಯಾಮ ಮಾರ್ಗದಿಂದ ಇವತ್ತು ಚುನಾವಣೆ ಗೆಲ್ತಾರೆ. ನಾವು ಇದಕ್ಕೆ ಹೆದರುವಂತವರಲ್ಲ. ಹೋರಾಟ ಮಾಡ್ತೀವಿ, ಜನರ ಜಾಗೃತಿ ಮೂಡಿಸ್ತೀವಿ ನಾವು. ಆಮೇಲೆ ಇವರು ಏನೇನ್ ತಪ್ಪು ಮಾಡಿದ್ದಾರೆ ಇವರೆಲ್ಲರ ಬೆತ್ತಲೆ ಮಾಡುವಂತ ಕೆಲಸ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ ಅಂತ ಮಾತನ್ನು ಹೇಳ್ತಾ, ಈ ದೊಡ್ಡ ಯೂತ್ ಕಾಂಗ್ರೆಸ್ ಸಭೆ ಇದೆ, ಇನ್ನ ಹೆಚ್ಚು ಹೋರಾಟ ಮಾಡಿ ನಿಮ್ಮ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ ಅಂತ ಮಾತನ್ನು ಹೇಳ್ತಾ, ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿ ಕೆಲಸ ಮಾಡ್ತಾ ಇದೆ. ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಇದೊಂದು ಸಂಕಲ್ಪ. ಈ ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ತಿದ್ವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ಬಲಿಷ್ಠವಾಗಿ ಪಕ್ಷ ಮತ್ತು ಸರ್ಕಾರ ಎರಡು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಏನ್ ರಾಹುಲ್ ಗಾಂಧಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಮಾಡುವಂತ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಬಿಜೆಪಿಯನ್ನ ಬೆತ್ತಲೆ ಮಾಡುವಂತ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಮಾತನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.